ಗಿಲ್ಲಿ ತರ ಹುಡುಗ ಹೋಗಿ ಕೈ ಎತ್ತಿಪ್ಪ. ಛಾಯಾ ಈ ಎಪಿಸೋಡ್ ಎಲ್ಲ ನೋಡಿದ್ರೆ ನಿಮ್ಮ ಮನೆಯವ್ರು ನಿನ್ನ ಮಾಯಾ ಸ್ನೇಹ ಅಂತ. ಇಲ್ಲಿಂದ ಯಾಕೆ ನಿಮ್ಮ ಸ್ನೇಹ ಸ್ಟಾರ್ಟ್ ಆಗ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಈಗ ಗೌರಿ ಕಲ್ಯಾಣ ಸೀರಿಯಲ್ಸ್ ಅಂತೆ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಾ ಇರ್ತೀರಾ. ಇದೇ ಭಾನುವಾರ ಸಂಜೆ 6 ಗಂಟೆಗೆ ಈ ಒಂದು ಕಾರ್ಯಕ್ರಮ ಇಲ್ಲಿ ಆರಂಭ ಆಗುತ್ತೆ. ಅದರಲ್ಲೂ ಕೂಡ ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಗೌರಿ ಕಲ್ಯಾಣ ಸೀರಿಯಲ್ ಅಂತೂ ಸಖತ್ತಾಗಿದೆ. ಏನಕ್ಕೆ ಅಂತಂದ್ರೆ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ಅದಕ್ಕೆ ಗೌರಿ ಕಲ್ಯಾಣ ಸೀರಿಯಲ್ ನ ಯಾರ್ಯಾರು ನೋಡ್ತಾ ಇದೀರಾ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ಕೂಡ ಇಲ್ಲಿ ತಿಳಿಸಿ. ಇನ್ನೊಂದೇನಪ್ಪಾ ಅಂತಂದ್ರೆ ಈ ಒಂದು ಸೀರಿಯಲ್ಸ್ ಅಂತ ಇಲ್ಲಿ ಗಿಲ್ಲಿ ಅವ್ರಿಗೆ ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗಿದೆ. ಮೇನ್ ಆಗಿ ಎಲ್ಲರೂ ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನಪ್ಪಾ ಅಂತಂದ್ರೆ ಪ್ರೋಮೋ ಒಂದು ಜಲಕ್ ಏನ್ ಬಿಟ್ಟಿದ್ದಾರೆ. ಈ ಒಂದು ಪ್ರೋಮೋನೇ ಇಷ್ಟು ಅದ್ಭುತವಾಗಿದೆ. ಸುಮಾರು ಜನ ಸಖತ್ತಾಗಿ ವೆಯ್ಟ್ ಮಾಡ್ತಾ ಇರ್ತೀರಾ, ಏನಪ್ಪಾ ಇನ್ನು ಏನೆಲ್ಲ ಕ್ವಶನ್ಗಳು ಕೇಳಿರ್ಬೋದು, ಗಿಲ್ಲಿ ಅವರು ಯಾವ ಸಾಂಗ್ಗೆ ಇಲ್ಲಿ ಡ್ಯಾನ್ಸ್ ಮಾಡಿರ್ಬೋದು ಅಂತ ಬಿಟ್ಟು. ಮೇನ್ ಆಗಿ ಮೈಲಾರಿ ಸಿನಿಮಾದ ಒಂದು ಸಾಂಗ್ಗೆ ಗಿಲ್ಲಿ ಅವರು ಭರ್ಜರಿಗೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರೋಮೋ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಗಿಲ್ಲಿ ತರ ಹುಡುಗ ಯಾರಿಗಿಲ್ಲಿ ಓಕೆ ಅಂತಂದ್ರೆ ಅಲ್ಲಿರೋ ಹುಡುಗರು ಕೂಡ ಕೈ ಎತ್ತಿದ್ದಾರೆ. ಅದಕ್ಕೆ ಗಿಲ್ಲಿ ಅವರೇ ಶಾಕ್ ಆಗೋಗ್ಬಿಟ್ರು. ಏನಪ್ಪಾ ನೀನ್ ಯಾಕಪ್ಪ ಕೈ ಎತ್ತಿದ್ಯಾ ಅಂತ ಕೂಡ ಇಲ್ಲಿ ಕೇಳಿದ್ರು. ಇನ್ನೊಂದು ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಅಲ್ಲಿರೋರ್ನೆಲ್ರು ಕೂಡ ಇಲ್ಲಿ ಮಾತಾಡ್ಸಂದ್ರೆ ಯಾರ್ಯಾರು ಕೈ ಎತ್ತಿರ್ತಾರೋ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದಾಗ ಅವ್ರು ಹೇಳ್ತಾರೆ ನಿಮ್ಮ ಹೆಸರು ಏನು ಅಂತ ಕೇಳಿದಾಗ ಛಾಯಾ ಅವ್ರು ಹೇಳ್ತಾರೆ ಇಲ್ಲಿ ಗಿಲ್ಲಿ ತರ ಹುಡುಗ ಓಕೆ ಅಂತ ಅಂದಿದ ತಕ್ಷಣನೇ ಈ ಒಂದು ಎಪಿಸೋಡ್ ನ ನಿಮ್ ಮನೆಯವ್ರು ಏನಾದ್ರು ನೋಡಿದ್ರೆ ನೀನ್ ಇಲ್ಲಿಂದ ಮಾಯ ಆಗೋಗ್ಬಿಡ್ತೀಯ ಅಂತ ಅಂದ್ಬಿಟ್ಟು ಆ ನಂತರ ಸ್ನೇಹ ಅನ್ನೋರ್ ಜೊತೆನೂ ಇಲ್ಲಿ ಮಾತಾಡಿಸ್ತಾರೆ. ಅಂದ್ರೆ ಅವ್ರಿಗೂ ಕೂಡ ಗಿಲ್ಲಿ ಅವ್ರ ತರ ಹುಡುಗ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಸ್ನೇಹ ಅನ್ನೋರು. ಅದಕ್ಕೆ ನಿಮ್ಮ ಸ್ನೇಹ ಇಲ್ಲಿಂದ ಆರಂಭ ಆಗ್ಲಿ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಗಿಲ್ಲಿ ಅವ್ರಂತೂ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮತ್ತೆ ಮನೋರಂಜನೆ ಅವ್ರು ಎಲ್ಲಿರ್ತಾರೆ ಖಂಡಿತವಾಗ್ಲೂ ಮನೋರಂಜನೆ ಅಂತೂ ಇದ್ದೇ ಇರುತ್ತೆ. ಈ ಒಂದು ಪ್ರೋಗ್ರಾಮ್ ಅಲ್ಲೂ ಅಷ್ಟೇ ಸೀರಿಯಲ್ಸ್ ಅಂತ ಏನೊಂದು ಈ ಒಂದು ಸೀರಿಯಲ್ಸ್ ಅಂತೆ ಮಾಡಿದ್ದಾರೆ. ಏನಪ್ಪಾ ಒಂದು ಮಿಸ್ ಹೊಡಿತದೆ ಅಂತಂದ್ರೆ ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಕಾವ್ಯ ಅವರು ಬಂದಿರ್ಲಿಲ್ಲ. ಅವರು ಕೂಡ ಬಂದಿದ್ರೆ ಸಖತ್ತಾಗಿರೋದು ಅಂತ ಗೊತ್ತಾಗ್ತಿದೆ. ಪ್ರೋಮೋ ನೋಡಿದಾಗೆ ಗೊತ್ತಾಗಿದೆ ಈಗ ಗಿಲ್ಲಿ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು ಸುಮಾರು ವಿಚಾರಗಳು ಈ ಒಂದು ಗೌರಿ ಕಲ್ಯಾಣ ಸೀರಿಯಲ್ಸ್ ಅಂತ ಇಲ್ಲಿ ಇದೆ. ಅದರಲ್ಲೂ ಕೂಡ ಇದೇ ತರ ಸುಮಾರು ಕ್ವಶನ್ಗಳು ಇಲ್ಲಿ ಕಾವ್ಯ ಅವ್ರ ಬಗ್ಗೆನೂ ಕೂಡ ಇಲ್ಲಿ ಕೇಳಿದ್ದಾರೆ. ಮೇನ್ ಆಗಿ ಇಲ್ಲಿ ಕೇಳ್ತಾರೆ ಗಿಲ್ಲಿ ಅವ್ರಿಗೆ ಆಂಕರ್ ಅವರು ನಿಮ್ಗೆ ಯಾವ ತರ ಇಲ್ಲಿ ಹುಡುಗಿ ಬೇಕು ಅಂತ ಅಂದ್ಬಿಟ್ಟು ಅವ್ರು ಹೇಳೋಸ್ಗೆನೆ ಇಲ್ಲಿ ಅಲ್ಲಿರೋ ಜನ ಇಲ್ಲಿ ಹೇಳ್ತಾರೆ ಕಾವ್ಯ ಕಾವ್ಯ ಅಂತ ಅಂದ್ಬಿಟ್ಟು. ನೋಡಿ ಪ್ರತಿಯೊಬ್ಬರಿಗೂ ಕೂಡ ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರು ಅಭಿಮಾನಿಗಳಿಗೆ ನಾನು ಹೇಳ್ತಾ ಇರೋದು ಗಿಲ್ಲಿ ಅವರು ಕಾವ್ಯ ಅವರು ಮದುವೆ ಆಗ್ಬೇಕು ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಇಷ್ಟ ಪಡ್ತಾ ಇದಾರೆ. ಗಿಲ್ಲಿ ಅವ್ರಿಗೆ ಯಾವ ತರ ಹುಡುಗಿ ಬೇಕು ಅಂತ ಅಂದ್ಬಿಟ್ಟು ಅವ್ರು ಇಲ್ಲಿ ಏನಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕು ಅಂತಂದ್ರೆ ಪ್ರೋಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಇದೇ ಭಾನುವಾರ ಸಂಜೆ 6 ಗಂಟೆಗೆ ಗೌರಿ ಕಲ್ಯಾಣ ಸೀರಿಯಲ್ಸ್ ಅಂತೆ ಬರ್ತದೆ. ನೋಡೋಣ ಪ್ರೋಮೋನೇ ಇಷ್ಟು ಅದ್ಭುತವಾಗಿದೆ. ಇನ್ನು ಏನೆಲ್ಲಾ ಕ್ವಶನ್ಗಳು ಕೇಳಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಿರಬಹುದು ಅಂತ ಅಂದ್ಬಿಟ್ಟು ನಿಮಗ ಅನ್ಸುತ್ತೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಯಾರು ವೆಯ್ಟ್ ಮಾಡ್ತಿದ್ದೀರಾ ಮತ್ತೆ ಈ ಒಂದು ಸೀರಿಯಲ್ಸ್ ಅಂತೆ ನೋಡೋಕೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.